ನಮಸ್ಕಾರ ವೀಕ್ಷಕರೇ. ಬೀಟ್ರೂಟ್ ಪಲ್ಯಗೆ ನಾನು ಮೊದಲು ಬೀಟ್ರೂಟನ್ನು ತೊಗೊಂಡಿದ್ದೀನಿ. ಆಮೇಲೆ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ತೊಗೊಂಡಿದ್ದೀನಿ. ಕೊನೆಗೆ ನಿಂಬೆಹಣ್ಣನ್ನು ಸ್ವಲ್ಪ ಹಾಕ್ತೇವೆ. ಇಷ್ಟು ಪದಾರ್ಥಗಳು ಬೇಕಾಗುತ್ತೆ. ಮೊದಲನೇದಾಗಿ ಬೀಟ್ರೂಟನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥದ್ದು. ಆಮೇಲೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಕಾಯಿ ತುರಿಯನ್ನು ಮತ್ತು ಉಪ್ಪನ್ನು ತಗೊಂಡಿದ್ದೀನಿ. ಬೀಟ್ರೂಟನ್ನು ನಾವು ಇಷ್ಟು ಚಿಕ್ಕದಾಗಿ ಹಚ್ಕೋಬೇಕು. ಈ ಬೀಟ್ರೂಟ್ ಪಲ್ಯಗೆ ಎಣ್ಣೆ ಹೆಚ್ಚೇನೂ ಬೇಕಾಗೋದಿಲ್ಲ, ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಆಮೇಲೆ 1 ಚಮಚದಷ್ಟು ಸಾಸಿವೆಯನ್ನು, ಅದು ಪೂರ್ಣ ಸಿಡಿಯೋಕ್ಕೆ ಮುಂಚೆನೇ ಸ್ವಲ್ಪ ಕಡಲೆಬೇಳೆ ಸೇರಿಸ್ಕೊಳ್ಳಿ. ಹಾಗೆ ಬೇಗ ಸೀದೋಗೋದಿಲ್ಲ ಹೀಗೆ ಮಾಡೋದ್ರಿಂದ. ಸ್ವಲ್ಪ ಕೆಂಪಾಗುತ್ತಿದ್ದ ಹಾಗೆಯೇ ಈರುಳ್ಳಿಯನ್ನು ಸೇರಿಸ್ಕೊಳ್ಳೋಣ. ಸಾಕಷ್ಟು ಈರುಳ್ಳಿಯನ್ನು ಹಾಕ್ಕೋಬಹುದು. ಹಾಗೆಯೇ ಮೊದಲು ಕರಿಬೇವನ್ನು ಹಾಕ್ಕೊಳ್ಳಿ. ಕರಿಬೇವು ಸ್ವಲ್ಪ ಬೇಯೋದು ನಿಧಾನ, ಹಾಗಾಗಿ ನಾನು ಈರುಳ್ಳಿಯ ನಂತರ ಕರಿಬೇವನ್ನು ಹಾಕ್ಕೊತೀನಿ. ಹಸಿಮೆಣಸಿನಕಾಯಿ ಸ್ವಲ್ಪ ಅರೆಬರೆ ಬೇಯಲಿ ಎಣ್ಣೆಯಲ್ಲಿ. ಈಗ ಅರ್ಧಂಬರ್ಧ ಬೆಂದ ನಂತರ ಬೀಟ್ರೂಟನ್ನು ಸೇರಿಸ್ಕೊಳ್ಳೋಣ. ನಾನು 2 ಬೀಟ್ರೂಟ್ಗಳನ್ನು ತೊಗೊಂಡಿದ್ದೀನಿ, ಮಧ್ಯಮ ಗಾತ್ರದ್ದು. ಅಷ್ಟಕ್ಕೆ 2 ಈರುಳ್ಳಿ ಸಾಕಾಗುತ್ತೆ. ಈರುಳ್ಳಿ ಬೇಯಬೇಕು. ಈಗ ನಾವು ನೀರನ್ನು ಸೇರಿಸ್ಕೋಬಾರ್ದು. ನಿಮಗೆ ಇಷ್ಟ ಇತ್ತು ಅಂದರೆ ಅರಿಶಿಣವನ್ನು ಸೇರಿಸ್ಕೊಳ್ಬಹುದು. ನಾನು ಇದು ಕೆಂಪಾಗಿರೋದ್ರಿಂದ ಏನೂ ಸೇರಿಸ್ಕೊಳ್ತಾ ಇಲ್ಲ. ಯಾವುದೇ ಮಸಾಲೆ ಪದಾರ್ಥಗಳನ್ನು ಸೇರಿಸ್ಕೊಳ್ತೀನಿ. ಬರೀ ಈರುಳ್ಳಿ ಒಗ್ಗರಣೆ ಮಾತ್ರ ನಾನು ಮಾಡಿಕೊಂಡಿದ್ದೇನೆ. ನೀವು ಗರಂ ಮಸಾಲ ಪುಡಿ ಆಗಿರಬಹುದು, ಅಥವಾ ಅದಲ್ಲದೆ ಹೋದರೆ ಧನಿಯಾ ಜೀರಿಗೆ ಪುಡಿಯನ್ನು ಸಹ ನೀವು ಸೇರಿಸ್ಕೊಳ್ಬಹುದು. ನಾನು ಸಿಂಪಲ್ ಇದು ಅಂದರೆ ಸರಳ ಪಲ್ಯ, ಅಂದರೆ ಯಾವುದೇ ಮಸಾಲೆಯನ್ನು ಸೇರಿಸಿದೆ, ಬರೀ ಈರುಳ್ಳಿ ಮಾತ್ರ ಸೇರಿಸಿರುವಂತಹದ್ದು ಪಲ್ಯ ಇದು. ನೋಡಿ, ಈಗ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ಬೆಂದ ನಂತರ ಉಪ್ಪನ್ನು ಸೇರಿಸ್ಕೊಳ್ಬೇಕು. ಯಾವುದೇ ಪಲ್ಯ ಇರ್ಬೋದು, ಸಾರು ಇರ್ಬೋದು, ತರಕಾರಿ ಬೆಂದ ಮೇಲೆ ನೀವು ಪಲ್ಯಕ್ಕೆ ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ. ಈಗ ಮೊದಲೇ ಸೇರಿಸ್ಬಿಡ್ತೀವಿ ನಾವು ಉಪ್ಪನ್ನು. ಹಾಗೆ ಮಾಡೋದ್ರಿಂದ ಅದರಲ್ಲಿರೋ ಪೋಷಕಾಂಶಗಳು ನಷ್ಟ ಆಗುತ್ತೆ. ಹಾಗಾಗಿ ತರಕಾರಿ ಬೆಂದ ಮೇಲೇ ನಾವು ಉಪ್ಪನ್ನು ಸೇರಿಸ್ಕೊಳ್ಬೇಕು. ನಾನು ಸ್ವಲ್ಪ ಬಿಸಿ ನೀರನ್ನು ಆಮೇಲೆ ಹಾಕ್ಕೊಳ್ಳೋಣ ಅಂಥೇಳಿ ಪ್ಲೇಟಿನ ಮೇಲೆ ಬಿಸಿ ಮಾಡ್ತಾ ಇದ್ದೇನೆ. ನೋಡಿ, ನೀರು ಇದೆ, ಅಂದರೆ ಇದು ಬೀಟ್ರೂಟ್ನಲ್ಲಿ ಬಿಟ್ಕೊಂಡಂತಹ ನೀರು ಮತ್ತು ಎಣ್ಣೆ. ಹಾಗಾಗಿ ಇದು ಪೂರ್ತಿ ಹಿಂಗೆ ಹೋಗಬೇಕು. ಹೋಳುಗಳು ಈ ಉಪ್ಪು, ಖಾರ, ನೀರಿದೆಯಲ್ಲ, ಇದನ್ನೆಲ್ಲ ಹೀರ್ಕೊಳ್ಬೇಕು. ಆಮೇಲಿಂದ ನಾವು ಬೇಕಾದಾಗ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ಈಗ ನಾವು ಪ್ಲೇಟನ್ನು ಮುಚ್ಕೊಳ್ಳೋಣ. ಆ ನೀರು ಪೂರ್ತಿ ಹಿಂಗೋವರೆಗೂ ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸಿ, ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಮುಚ್ಚಳವನ್ನು ಮುಚ್ಚಿಟ್ಕೊಳ್ಳೋಣ. ನೋಡಿ, ಈಗ ನೀರೆಲ್ಲ ಹೀರ್ಕೊಂಡಿದೆ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ನೋಡಿ, ತಳದಲ್ಲಿ ನೀರಿಲ್ಲ, ಅಂದರೆ ಉಪ್ಪು, ಖಾರ, ಇದರ ನೀರು ಪೂರ್ತಿ ಹಿಂಡ್ಕೊಂಡ್ಬಿಟ್ಟಿದೆ ಹೋಳಿಗೆ. ಮೊದಲೇ ನೀರು ಸೇರಿಸ್ಕೊಂಡ್ರೆ ಅಂಥ ರುಚಿ ಏನೂ ಬರೋದಿಲ್ಲ. ನೀವು ಎಲ್ಲ ಹೀರ್ಕೊಂಡ್ಮೇಲೆ ನೀರನ್ನು
ಸೇರಿಸ್ಕೊಳ್ಳಿ. ಈ ನೀರು ಇಂಗುವವರೆಗೂ ಹೋಳು ಬೇಯುತ್ತೆ. ನೋಡಿ, ಈಗ ನಾನು ಹಾಕಿದ್ದೀನಲ್ಲ ನೀರು, ಎಲ್ಲ ನೀರು ಹೀರ್ಕೊಂಡು ಅದು ಸರಿಯಾದ ರೀತಿಯಲ್ಲಿ ಬೆಂದಿದೆ. ಈ ಹಂತದಲ್ಲಿ ನೀವು ಸ್ವಲ್ಪ ಉಪ್ಪನ್ನು ನೋಡ್ಕೊಳ್ಬಹುದು. ಉಪ್ಪು ಸರಿಯಾದ ನಂತರ ನೀವು ಇದನ್ನು ಬಡಿಸ್ಬೋದು. ಬೆಂದಿದೆ ಇದು, ಈಗ ನಿಮಗೆ ಕಾಣಿಸ್ತಾ ಇದೆ ನೋಡಿ. ಇಷ್ಟು ಸಾಕು ನೋಡಿ. ಈಗ ನಾನು ಒಂದು 3-4 ಚಮಚೆಯಷ್ಟು ನೀರನ್ನು ಹಾಕಿದ್ದೆ ನಿಮಗೆ. ನೋಡಿ, ಎಲ್ಲ ನೀರು ಹೀರ್ಕೊಂಡಿದೆ. ಈಗ ಹದ ಆಗಿದೆ ಅಂತೇಳಿ ಅರ್ಥ. ಬೆಂದಿದೆ ಇದು ಚೆಂದಾಗಿ. ಈಗ ನಾವು ಸ್ಟೌವನ್ನು ಆಫ್ ಮಾಡಿ ಮುಚ್ಚಳವನ್ನು ಮುಚ್ಚಿಟ್ಕೊಂಡ್ಬಿಟ್ಟು ಕೆಳಗಿಳಿಸ್ಕೊಳ್ಳೋಣ. ನೋಡಿ, ಇದು ಪೂರ್ತಿಯಾಗಿ ಸಿದ್ಧವಾದಂಥ ಪಲ್ಯ. ನಮಗೆ ಸ್ವಲ್ಪ ಹುಳಿಯನ್ನು, ನಾನು 5-6 ಹನಿಯಷ್ಟು ಹುಳಿಯನ್ನು ಸೇರಿಸ್ಕೊಳ್ಳೋಣ ಪಲ್ಯಕ್ಕೆ. ಹಾಕದೇ ಇದ್ದರೂ ಚೆನ್ನಾಗಿರುತ್ತೆ, ಆದರೆ ನನಗೆ ಸ್ವಲ್ಪ ಹುಳಿ ಬೇಕು ಅನ್ನಿಸ್ತು, ಹಾಗಾಗಿ ಹಾಕ್ಕೊಂಡಿದ್ದೀನಿ. ಈಗ ನಾವು ಬಡಿಸ್ಕೊಳ್ಳೋಣ. ಬೀಟ್ರೂಟ್ ಪಲ್ಯ ಸಿದ್ಧವಾಗಿದೆ. ಯಾವುದೇ ಮಸಾಲೆ ಇಲ್ಲದೆ ಸಿದ್ಧವಾಗಿರ್ತಕ್ಕಂಥ ಬೀಟ್ರೂಟ್ ಪಲ್ಯವನ್ನು ಸವಿಯೋಣ. ಹೇಗಿದೆ? ನೀವು ಒಮ್ಮೆ ಮಾಡ್ಕೊಳ್ಳಿ. ಯಾವುದೇ ಮಸಾಲೆ ಖಂಡಿತ ಬೇಡ. ಹಾಗೆ ರುಚಿಯಾಗಿರುವಂಥ ಒಂದು ಬೀಟ್ರೂಟ್ ಪಲ್ಯ ಈಗ ಸಿದ್ಧ ಆಗಿದೆ. ನಮಸ್ಕಾರ.